ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಶಮೀಸ್ ಹೌಸ್. ಇವತ್ತೊಂದು ಒಳ್ಳೆ ಪುಡ್ಡಿಂಗ್ ಮಾಡೋಣ ಬನ್ನಿ. ತುಂಬಾ ಈಸಿ, ಜಾಸ್ತಿ ಪದಾರ್ಥನೂ ಬೇಡ, ಈಸಿಯಾಗಿ ಬೇಗ ಮಾಡ್ಕೋಬೋದು. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಅಂತಲ್ಲ, ಎಲ್ರಿಗೂ ಇಷ್ಟ ಆಗುತ್ತೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಈಗ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನೋಡಿ, ಆ ಚಿಕ್ಕ ಕಪ್ಪಲ್ಲಿ 1 ಕಪ್ಪು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಅದೇ ಕಪ್ಪಲ್ಲಿ ಒಂದು 1/4 ಕಪ್ಪು ನೀರು ಹಾಕೋತಾ ಇದ್ದೀನಿ. ಇವಾಗ ಅದು ಚೆನ್ನಾಗಿ ಮೆಲ್ಟ್ ಆಗಬೇಕು. ಚೆಂದ ಮೆಲ್ಟ್ ಆಗಬೇಕದು ಫುಲ್. ನೋಡಿ ಈಗ ಮೆಲ್ಟ್ ಆಗ್ತಾ ಇದೆ. ಅದೇ ಥರ ಮೆಲ್ಟಾಗಿ ನೋಡಿ ಬ್ರೌನ್ ಕಲರ್ ಆಗುತ್ತೆ. ಅದು ಬ್ರೌನ್ ಕಲರ್ ಆಗೋ ತನಕ ಅದನ್ನು ತಿರುಗಿಸ್ತಾನೇ ಇರಿ. ನೋಡಿ ಇವಾಗ ಬ್ರೌನ್ ಕಲರ್ ಆಗ್ತಾ ಇದೆ. ಬ್ರೌನ್ ಕಲರ್ ಆಗೋಕ್ಕೆ ಸ್ಟಾರ್ಟ್ ಆದ ತಕ್ಷಣ ಸಿಮ್ಮಲ್ಲಿ ಇಟ್ಬಿಡಿ. ಇಲ್ಲಾಂದರೆ ಸಡನ್ನಾಗಿ ಡಾರ್ಕ್ ಬ್ರೌನ್ ಆಗಿಬಿಡುತ್ತೆ. ಡಾರ್ಕ್ ಆಗಿಬಿಟ್ರೆ ಒಂಥರ ಕಹಿ ಬಂದುಬಿಡುತ್ತೆ. ಡಾರ್ಕ್ ಆಗಕ್ಕೆ ಬಿಡಬೇಡಿ. ನೋಡಿ ಇವಾಗ ಬ್ರೌನ್ ಆಗ್ತಾ ಇದೆ. ನೋಡಿ ಈಗ ಬ್ರೌನ್ ಆಗಿದೆ. ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು. ಈಗ ರೆಡಿ ಆಗಿದೆ. ಈಗ ನಾನಿಲ್ಲಿ 2 ಗಾಜಿನ ಬೌಲ್ ತೊಗೊಂಡಿದ್ದೀನಿ. ನೀವು ಸ್ಟೀಲ್ ಬೌಲ್ ಬೇಕಿದ್ರೂ ತೊಗೋಬೋದು. ಗಟ್ಟಿ ಇದ್ದರೆ ಗಾಜಿನ ಬೌಲು ಅದೇ ತೊಗೊಳ್ಳಿ, ಇಲ್ಲ ಅಂದರೆ ಸ್ಟೀಲ್ ಬೌಲ್ಗೆ ಹಾಕ್ಕೊಳ್ಳಿ. ಕೆಲವು ಗಾಜಿನ ಬೌಲು ಒಡೆದೋಗೋ ಚಾನ್ಸಸ್ಸು ಇರುತ್ತೆ, ಅದಕ್ಕೆ ನೋಡ್ಕೊಂಡು ತೊಗೊಳ್ಳಿ. ಅದು ತಣ್ಣಗಾಗಲಿ. ಈಗ ನಾನು ಅರ್ಧ ಲೀಟ್ರ್ ಹಾಲನ್ನ ಬಿಸಿಯಾಗಕ್ಕೆ ಇಟ್ಕೊಂಡಿದ್ದೀನಿ. ಅದಕ್ಕೆ 1 ಕಪ್ ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೀನಿ. ಅದೇ ಕಪ್ಪಲ್ಲಿ 1 ಕಪ್ಪು ಸಕ್ಕರೆನೂ ಹಾಕ್ಕೊಳ್ಳೋಣ. ನೋಡಿ ಸಕ್ಕರೆನೂ ಹಾಕ್ಕೊಂಡು ಅದು ಚೆನ್ನಾಗಿ ತಿರುಗಿಸಿ ಅದು ಕರಗಲಿ ಅದು ಸಕ್ಕರೆ. ಅಷ್ಟೊತ್ತಿಗೆ ನಾವು ಒಂದು ಬೌಲ್ಗೆ ಅದೇ ಕಪ್ಪಲ್ಲಿ 1 ಕಪ್ಪು ಕಸ್ಟರ್ಡ್ ಪೌಡ್ರ್ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಚೆಂದ ಮಿಕ್ಸ್ ಮಾಡೋಣ. ಚೆನ್ನಾಗಿ ಮಿಕ್ಸ್ ಆಗೋ ತನಕ ಮಿಕ್ಸ್ ಮಾಡಿ. ನೋಡಿ ಇವಾಗ ಇದು ಮಿಕ್ಸ್ ಆಗಿದೆ. ಹಾಲಲ್ಲೂ ಸಕ್ಕರೆ ಕರಗಿದೆ. ಹಾಕ್ಕೊಳ್ಳೋಣ ಬನ್ನಿ ಇವಾಗ ಅದಕ್ಕೆ. ನೋಡಿ ಈ ಥರ ಹಾಕಿ ಚೆಂದ ಮಿಕ್ಸ್ ಮಾಡಿ. ನೋಡಿ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಾಕಿದ ತಕ್ಷಣ ತಿರುಗಿಸ್ಬೇಕು. ನೋಡಿ ಈಗ ನೋಡಿ ಎಷ್ಟು ಗಟ್ಟಿ ಆಯಿತು. ಇಷ್ಟು ಗಟ್ಟಿ ಆಗಬೇಕು. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನೋಡಿ ಇವಾಗ ಆಗಿದೆ. ಇವಾಗ ನೋಡಿ ಕ್ಯಾರಮಲೈಸ್ ಹಾಕಿದ್ನಲ್ಲ, ಅದು ಗಟ್ಟಿಯಾಗಿದೆ, ತಣ್ಣಗಾಗಿದೆ. ಇವಾಗ ಇದಕ್ಕೆ ನಾವು ಮಾಡಿಟ್ಕೊಂಡಿರೋ ಕಸ್ಟರ್ಡ್ ಮಿಕ್ಸನ್ನ ಇದಕ್ಕೆ ಹಾಕೋಣ. ಇವಾಗ ನೋಡಿ ಬಿಸಿ ಇರುವಾಗಲೇ ಹಾಕ್ತಾಯಿದ್ದೀವಿ. ನೋಡ್ಕೊಂಡು ಹಾಕ್ಕೊಳ್ಳಿ. ನೀವು ಬೇಕಾದ್ರೆ ಸ್ಟೀಲ್ ಬೌಲ್ನು ಯೂಸ್ ಮಾಡ್ಕೋಬೋದು. ನೋಡಿ ಈ ಥರ ಹಾಕಿ ಇವಾಗ ಇದನ್ನು ಒಂದು 30-35 ಮಿನಿಟ್ಸು ಫ್ರಿಜ್ಜಲ್ಲಿ ಇಟ್ಬಿಡೋಣ. ಕೋಲ್ಡ್ ಆದರೆ ತುಂಬಾ ರುಚಿಯಾಗಿರುತ್ತೆ ತಿನ್ನೋಕ್ಕೆ. ನೋಡಿ ಇವಾಗ ಆಗಿದೆ, ಒಂದು 30 ಮಿನಿಟ್ಸ್ ಆಗಿದೆ. ನೋಡಿ ಹಾಕ್ತೀನಿ ಇವಾಗ ಪ್ಲೇಟ್ಗೆ. ನೋಡಿ ಏನು ಅಂಟ್ಕೊಳ್ಳಲ್ಲ, ಈಸಿಯಾಗಿ ಪ್ಲೇಟ್ಗೆ ಹಾಕೋಬೋದು ನಾವು. ಜಾಸ್ತಿ ಇಂಗ್ರೀಡಿಯೆಂಟ್ಸು ಬೇಡ, ಬೇಗ ಆಗಿಬಿಡುತ್ತೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಹೊರಗಡೆ ಐಸ್ ಕ್ರೀಮ್ ಎಲ್ಲ ತೊಗೊಳ್ಳೋ ಬದಲು ಇದನ್ನೇ ಮಾಡಿಕೊಂಡು ಮನೇಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ಆರಾಮಾಗಿ ತಿನ್ಬೋದು. ತುಂಬಾ ಇಷ್ಟ ಆಗುತ್ತೆ. ಐಸ್ ಕ್ರೀಮ್ ಟೇಸ್ಟೇ ಇರುತ್ತೆ. ಇದು ತುಂಬಾ ರುಚಿಯಾಗಿರುತ್ತೆ. ಎಲ್ಲರೂ ಮನೇಲಿ ಟ್ರೈ ಮಾಡಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ ಅಲ್ವಾ. ಎಲ್ಲರೂ ಮನೇಲಿ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.